ಒಂದು ವೇಳೆ ಇವತ್ತು ಕನಕಪುರ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನ ಮಾಡಿದ್ದೇನೆ. ಈಗ ತಾನೇ ಆರವಳ್ಳಿಯಲ್ಲಿ ಕಗ್ಲಿಪುರದಲ್ಲಿ ನಿಲ್ಲಿಸಿ ಕಾರ್ಯಕರ್ತರ 2 ನಿಮಿಷ ಮಾತಾಡಿ ಇಲ್ಲಿಗೆ ಬಂದಿದ್ದೇನೆ. ನನ್ನನ್ನ ವಿಧಾನಸಭೆಗೆ ಕಳೆದ 8 ಬಾರಿ ನೀವೆಲ್ಲ ಆಶೀರ್ವಾದ ಮಾಡಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಉಳಿಸಲು ಸಹಕಾರ ಕೊಟ್ಟಂತ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರ. ನಾನು ಅಲ್ಲಿಂದ ಈಚೆಗೆ ನಾನು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಅಲ್ಲ, ಇಲ್ಲೇನಿದ್ರು ನಿಮ್ಮ ಸೇವಕ. ಇದು ಮಾತ್ರ ಇವತ್ತು ತೋಣಿ ನಿಂತಿದ್ದೀನಿ. ಆವತ್ತಿನ ಕಾಲದಲ್ಲಿ ನಮ್ಮ ತೋಣಿ ಅರಸು ಇಲ್ಲಿಲ್ಲ, ನಮ್ಮ ಚಿಕ್ಕ ಅರಸು ಬಂದ ಕಡೆ ದೊಡ್ಡ ಅರಸು ಇಲ್ಲ. ನಾನು ತಾಲೂಕ್ ಪಂಚಾಯತಿಯಿಂದ TAPCBದಿಂದ ನಮ್ಮ ನಿಮ್ಮೂರವರೇ ಆದಂತ ನಮ್ಮ ಲೀಡ್ರು ಈಗ ನನ್ನ ಜೊತೆಲಿ ರವಿ ಎಲ್ಲ ಆವತ್ತು ಕಾಲದಲ್ಲಿ ಎಲೆಕ್ಷನ್ ನಡೀತು. ಅಲ್ಲಿಂದ ನನ್ನ ರಾಜಕಾರಣ ಪ್ರಾರಂಭ ಆಗಿ ಇಲ್ಲಿವರೆಗೂ ಮುಟ್ಟಿದ್ದೇನೆ. ನೀವೆಲ್ಲ ಪಕ್ಷ ಭೇದವನ್ನು ಮತ್ತು 1000 ಜನ ಕಾರ್ಯಕರ್ತರು ಪಕ್ಷ ಎಲ್ಲ ಬಿಟ್ಟು ಬಹಳ ಜನ ನನಗೆ ಸೇರ್ಕೊಂಡು ಬೆಂಬಲವಾಗಿ ನಿಂತು ಇಲ್ಲಿವರೆಗೂ ನಿಮ್ಮ ಮನೆ ಮಗನಾಗಿ ಬೆಳೆಸಿದ್ದೀರಿ. ನಾನಿಲ್ಲಿ ಅವತ್ತಿನ ಕಾಲದಲ್ಲ ಈ ಭಾಗದ ಎಲ್ಲ ನಾಯಕರು ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಕೊಂಡು ಬಂದರು. ನೀವು ಕೂಡ ಈ ಭಾಗದಿಂದ ಈ ತುಗಡಿ ಪಂಚಾಯತಿ, ಕಲಲಿ ಪಂಚಾಯತಿ ಮತ್ತು ಸುತ್ತಮುತ್ತಲು ಯಾವ ಪಂಚಾಯತಿಗಳಿದೆ ಎಲ್ಲರೂ ಕೂಡ ಅಪಾರವಾದಂತಹ ಬೆಂಬಲವನ್ನ ವ್ಯಕ್ತಪಡಿಸಿ ನನಗೆ ಈ ಮಟ್ಟಕ್ಕೆ ಬೆಳೆಸಿದ್ದೀರಿ. ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್, ಯಾರು ಕೂಡ ಬೆಂಗಳೂರಿಗೆ ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ನಮ್ಮ ಕನಕಪುರ ತಾಲೂಕಿನ ಮಾನ್ ಜೊತೆ ಇಡೀ ರಾಜ್ಯದಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಎಲ್ಲರೂ ಒಂದು ಮೆಡಿಕಲ್ ಕಾಲೇಜ್ ಆಗಿದೆ ಅಂದ್ರೆ ಹಿಂದಿನ ಇಷ್ಟೊಂದು 7 ವರ್ಷಕ್ಕೆ ಆಗೋಗ್ಬೇಕಾಗಿತ್ತು. ಆದ್ರೆ ಯಡಿಯೂರಪ್ಪ ಸರ್ಕಾರ ನಮ್ಮ ಕ್ಷೇತ್ರದಲ್ಲಿ ತೆಗೆದುಕೊಂಡು ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕಿತು. ನಾನು ಆವತ್ತು ಹೇಳಿದೆ ರಾಜಕೀಯ ಶಾಶ್ವತ ಇಲ್ಲ ಅಂತ ಹೇಳಿದೆ. ಇವತ್ತು ಮತ್ತೆ ನನ್ನ ಕೈಲೇ ಅದನ್ನ ಭೂಮಿ ಪೂಜೆ ಮಾಡಂತ ಒಂದು ಶಕ್ತಿ ನೀವು ಮತ್ತೆ ಇವತ್ತು ನನಗೆ ಕೊಟ್ಟು ನಾನು ಈ ತರ ಸುರೇಶ್ ಅವರಿಗೆ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮೊದಲನೇ ಆದ್ಯತೆ ಆಶ್ರಯ, ಆರೋಗ್ಯ, ಅಕ್ಷರ. ನಮ್ಮ ಮಕ್ಕಳಿಗೆ ಒಳ್ಳೆ ಅಕ್ಷರ ಇರಬೇಕು. ನಾವು ನಮ್ಮ ಜನ ವರ್ಷ ಹೋಗೋದನ್ನ ತಪ್ಪಿಸ್ಬೇಕು. ಆರೋಗ್ಯವಂತರಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು. ಎಲ್ಲರೂ ಕೂಡ ಅಕ್ಷರ ಇರ್ಬೇಕು, ಆಶ್ರಯ ಇರ್ಬೇಕು. ಯಾರ ತಲೆ ಇದೆ ಆ ತಲೆ ಮೇಲೆ ಎಲ್ಲರೂ ಕೂಡ ಒಂದು ಸ್ಕೂಲ್ ಇರಬೇಕು. ಇದು ನನ್ನ ಮೊದಲನೇ ಆದ್ಯತೆ ನನ್ನ ಕನಕಪುರ ಕ್ಷೇತ್ರಕ್ಕೆ. ಇದು ಗಮನ. ಇವತ್ತು ನಮ್ಮ ಆರವಳ್ಳಿ ಎಲ್ಲರೂ ಕೂಡ ಕೆಟ್ಟ ಆದೇಶವನ್ನ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಅವರು ಯಾರಾದ್ರೂ ಉದ್ಯೋಗವನ್ನ ತೆಗೆದುಕೊಳ್ಬೇಕಾದ್ರೆ ಮೊದಲು ನಮ್ಮ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ ಕೆಟ್ಟ ಆದೇಶವನ್ನು ನಾನು ಮಾಡ್ತೇನೆ. ಆದ್ರೆ ನೀವು ಯಾರು ಸ್ಟ್ರೈಕ್ ಮಾಡಂಗಿಲ್ಲ, ಕೆಲಸ ಕೊಡ್ತಾರೆ, ಅವ್ರ ಮಟ್ಟಕ್ಕೆ ನೀವು ಕೆಲಸವನ್ನ ಮಾಡಬೇಕು. ಇದು ಅನೇಕ ಯೋಜನೆಗಳ ತಯಾರು ಮಾಡಿದ್ದೇನೆ. ಈಗಾಗಲೇ ಮಕ್ಕಳು ಕೂಡ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದೇನೆ. ಎಲ್ಲರಿಗೂ ಕೂಡ ಉಚಿತವಾಗಿ ಫ್ರೀ ಬಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಆದೇಶ ಕೂಡ ಮಾಡಿದ್ದೇನೆ. ಎಲ್ಲ ಯುವಕರು ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಕೊಡ್ತಾರೆ. ಹಾಗೆ ಎಲ್ಲ ಸಮುದಾಯದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ನೀವು
ನೀವು ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕೆಲವು ವಿರೋಧ ಮಾಡಿದ್ರು, ಮೋಸ ಮಾಡಿದ್ರು, ಅಧಿಕಾರ ಬಂದ್ರು ಅಂತ ಯಾವ ಘೋಷಣೆ ಮಾಡಬಾರ್ದು. ಆಯ್ತು, ತಪ್ಪಾಗಿದೆ, ಕ್ಷಮಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಮುಂದಕ್ಕೆ ಎಲೆಕ್ಷನ್ ಅಲ್ಲಿ ನನಗೆ ಯಾವ ರೀತಿ ನೀವು ಅಸೆಂಬ್ಲಿ ಕೆಲಸ ಇದ್ರಿ ಅದೇ ರೀತಿ ಒಟ್ಟಿಗೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನೀವೆಲ್ಲ ಸೇರಿ ಮಾಡಬೇಕಾಗ್ತದೆ. ಅದಕ್ಕೆ ನಾನೆಲ್ಲ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಈ ತುಗಡಿ ಏನಿದೆ, ಈ ಭಾಗ ಅಕ್ಕಪಕ್ಕ ಏನಿದೆ, ಇಲ್ಲಿ ಅನೇಕ ಜನ ನೀವೆಲ್ಲ ನನ್ನ ಕಷ್ಟಕಾಲದಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ, ದೇವರ ಅರ್ಘ್ಯಗಳು ಕೊಟ್ಟಿದ್ದೀರಿ, ಕೇಸ್ ಹಾಕೊಂಡಿದ್ದೀರಿ, ಹೋರಾಟ ಮಾಡಿದ್ದೀರಿ, ಎಲ್ಲ ಕೂಡ ತಾವೆಲ್ಲ ಮಾಡಿದ್ದೀರಿ. ನಿಮ್ಮೆಲ್ಲರ ಶ್ರಮ, ಆ ಶ್ರಮಕ್ಕೆ ಇವತ್ತು ಫಲ ಸಿಕ್ಕಿದೆ. 2 ದಿನ ಆಗಿರ್ಬೋದು, ಲೇಟ್ ಆಗಿರ್ಬೋದು, ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೂ ಕೂಡ ಸಿದ್ದರಾಮಯ್ಯನವರು ನುಡಿದಂತೆ ನಾನು ಕೂಡ ಪಕ್ಷದ ಆದೇಶದಂತೆ ಪಕ್ಷಕ್ಕೆ ಗೌರವನ ಕೊಟ್ಟು ಪಕ್ಷದ ಮಾರ್ಗದರ್ಶನಕ್ಕೆ ಅವಕಾಶವನ್ನ ಕೊಟ್ಟು ಇವತ್ತು ಅವರು ಕೂಡ ಬಹಳ ಸರಳತೆಯಿಂದ ಬಿಟ್ಕೊಟ್ಟಿದ್ದಾರೆ. ನಾನು ಅವರಿಬ್ರು ಸೇರಿ ಒಟ್ಟಿಗೆ ಸೇರಿ ಮುಂದಕ್ಕೆ 2028ಕ್ಕೆ ಚುನಾವಣೆಯ ನಾಯಕತ್ವವನ್ನು ವಹಿಸಿ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಲಿಕ್ಕೆ ನೀವೆಲ್ಲ ನಮಗೆ ಅನುವು ಮಾಡಿಕೊಡ್ಬೇಕು. ಜನರ ಸಂಘಟನೆ ಮಾಡಬೇಕು. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಶಾಂತಿಯ ತೋಟ, ಏನು ಕುವೆಂಪು ಅವರು ಹೇಳ್ತಾರೆ, ಸರ್ವ ಶಾಂತಿಯ ತೋಟ ಅಂತೇಳಿ. ನನಗೆ ಜಾತಿ ಬಗ್ಗೆ, ಧರ್ಮದ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನನ್ನ ಅಣ್ಣ ತಮ್ಮದಿರಂತೆ ನಾನು ನೋಡ್ಕೊಂಡಿದ್ದೇನೆ. ಅದೇ ರೀತಿ ನಾನು ಕಾಪಾಡ್ಕೊಂಡು ಹೋಗ್ತೇನೆ. ಇಷ್ಟು ಬಹಳ ಅಭಿಮಾನ ಪೂರ್ವಕವಾಗಿ ನಾನು ಸಂದರ್ಭದಲ್ಲಿ ಆರೋಳಿಲಿ, ಕಡ್ಲಿಪುರ, ತಲಗಟ್ಪುರ ನೀವೆಲ್ಲ ಸೇರಿ ನನಗೆ ಸ್ವಾಗತವನ್ನ ಕೊಟ್ಟಿದ್ದೀರಿ. ಇದನ್ನ ಮುಂದುವರ್ಸ್ ಕೆಲಸ ಮಾಡ್ಬೇಕು. ಗಲಾಟೆ ಮಾಡ್ಬೇಕು ಹೋಗ್ಬೇಡಿ. ಯಾವ ಪೊಲೀಸ್ ಸ್ಟೇಷನ್ ಹೇಳಿದಿಲ್ಲ, ಕೇಸು ಪಾಸು ಬರೀ ಊರಲ್ಲೆಲ್ಲ ರಾಜಿ ಮಾಡ್ಕೊಂಡಿರ್ಬೇಕು. ಕೇಸ್ ಹಾಕೊಂಡ್ರೆ ಯಾರು ಎಲ್ಲ ತಾಳ್ಮೆಯಿಂದ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾರಾಗ್ಬೇಕು ಆಗ್ಬೇಕು. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನೀವೆಲ್ಲ ಕಾಡ್ಬೇಕು. ಎಲ್ಲರೂ ಕೂಡ ಯಾರು ಹೆಣ್ಮಕ್ಳಿಗೆ ಈಗೇನು ನಾನು 5 ಗ್ಯಾರಂಟಿ ಕೊಟ್ಟೆ, ನಾನು ಪಕ್ಷದ ಅಧ್ಯಕ್ಷನಾಗಿ ಏನು ಗ್ಯಾರಂಟಿ 5 ಗ್ಯಾರಂಟಿಯನ್ನು ಕೊಟ್ಟೆ. ಈ 5 ಗ್ಯಾರಂಟಿ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಗ್ಯಾರಂಟಿ ಆಗಿ ಇಡೀ ವಿಶ್ವ ನಿಮ್ಮ ಮಗ ಕೊಟ್ಟಂತ ತೀರ್ಮಾನವನ್ನ ಎಲ್ಲ ಮೆಚ್ತಾ ಇದ್ದಾರೆ. ಸೊ ನಾನು ಸಿದ್ದರಾಮಯ್ಯನವರು 1ನೇ ಸಂಪುಟದಲ್ಲೇ ನಾವೆಲ್ಲ ಸೇರಿ ಆ ತೀರ್ಮಾನವನ್ನು ಮಾಡ್ದು. ಇವತ್ತು ಆ ಯೋಜನೆಗಳು ಅದೆಲ್ಲ ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಜನರಿಗೆ ತಲುಪಬೇಕು. ಆ ರೀತಿ ನೀವೆಲ್ಲ ಸೇರಿ ಕೆಲಸವನ್ನ ಮಾಡಬೇಕು. ನಾನು ಮುಂದಕ್ಕೆ ಇದೇ ತೂಣಿಗೆ ಬಂದು ಭೂಮಿ ಪೂಜೆಯನ್ನ, ಆಸ್ಪತ್ರೆ ಭೂಮಿ ಪೂಜೆಗೆ ನಾನು ಮಾಡ್ತೇನೆ. ಮಾಡಂತ ಸಂದರ್ಭದಲ್ಲಿ ಇನ್ನು ಅನೇಕ ವಿಚಾರಗಳನ್ನ ನಾನು ಹಂಚ್ಕೊಂಡು ನಾನು ಮಾತಾಡ್ತೇನೆ. ನಾರಾಯಣಗೌಡರು ಕೂಡ ಇಲ್ಲಿ ಬಂದಿದ್ದಾರೆ, ನನಗೆ ಬೆಂಬಲವಾಗಿ ಕಷ್ಟಕಾಲದಲ್ಲಿ ಎಲ್ಲ ಕೂಡ ಅವರು ಇವತ್ತು ಅಲ್ಲೆಲ್ಲ ಸ್ವಾಮಿ ರೋಡ್ ದುರ್ಗೇಗೌಡರು ಪಾಪ ನನ್ನ ಮೇಲೆ ಎಲೆಕ್ಷನ್ ನಿಂತಿದ್ರು, ಅವರು ನನ್ನ ಜೊತೆ ನಿಂತ್ಕೊಂಡು ಬೆಂಬಲ ನಿಂತಿದ್ದಾರೆ. ಸೊ ಹುಡುಗರು, ಯುವಕರ ಭವಿಷ್ಯ, ಈ SIR ಏನ್ ಬಂದಿದೆಯಲ್ಲ ಎಲ್ಲರೂ ಕೂಡ ಹೊಸದಾಗಿ ಹಾಕೋಬೇಕು. ನೀವು ಹಳೆ ಓಡಿದೆ ಅಂತ ತಿಳ್ಕೊಂಡ್ರೆ ನಿಮ್ಗೆ ಆಗುದಿಲ್ಲ. SIR ಅಲ್ಲಿ ಮತ್ತೆ ನೀವು ಅರ್ಜಿ ಹಾಕ್ಬೇಕು. ನೀವು ಅರ್ಜಿ ಹಾಕಿ ನೀವು ವೋಟ್ ಸೇರಿಸಬೇಕು. ವೋಟ್ ಸೇರಿಸಿಲ್ಲ ಅಂದ್ರೆ ನಿಮ್ಗೆ ಅಕ್ಕಿ ಸಿಗುದಿಲ್ಲ, ಕರೆಂಟ್ ಸಿಗುದಿಲ್ಲ, ಮತ್ತು ಸಿಗುದಿಲ್ಲ. ಇದೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ನೀವು ಎಲ್ಲ ಭಾಗ್ಯಗಳು ಇವತ್ತು ಎಲ್ಲ ಗ್ಯಾರಂಟಿಗಳು ಸಿಗ್ಬೇಕಾದ್ರೆ ನೀವು ಓಟು ಕನಕಪುರದಲ್ಲೇ ಉಳಿಸ್ಕೊಳ್ಬೇಕು. ಕನಕಪುರದಲ್ಲಿ ಓಟ್ ಉಳಿಸ್ಕೊಂಡಾಗ ಮಾತ್ರ ನಿಮ್ಗೆಲ್ಲ ಕೂಡ ಅನುಕೂಲ ಆಗ್ತದೆ. ಇದು ನಿಮ್ ತಲೆಯಲ್ಲಿ ಇರ್ಬೇಕು. ದಯವಿಟ್ಟು ಯಾರು ಬೆಂಗಳೂರಲ್ಲಿ ಹೋಗಿ ಉದ್ಯೋಗ ಇದ್ದೀರಿ ಅವ್ರನ್ನೆಲ್ಲ ಕೂಡ ಓಟ್ ಅನ್ನ ಸರಿಯಾದ ರೀತಿಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಊರಿನಲ್ಲಿ ಕೂಡ ಓಟ್ ಅನ್ನ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಸೇರಿ ಮಾಡ್ಬೇಕು. ಸೊ ಎಲ್ಲ ವರ್ಗದವರು ನನಗೆ ಇವತ್ತು ನಾನು ಯಾಕೆ ಫಸ್ಟ್ ಇಲ್ಲಿ ಕನಕಪುರ ಬಂದಿದ್ದೀನಿ ಅಂತಂದ್ರೆ ನೀವು ಬೆಂಗಳೂರು ಬಂದು ನಾನು ಭೇಟಿ ಮಾಡೋಕೆ ಆಗುದಿಲ್ಲ, ಕಷ್ಟ ಆಗ್ತದೆ, ಶ್ರಮಿಸ್ಬೇಕು. ಇಡೀ ರಾಜ್ಯದಿಂದ ಜನ ಬರ್ತಾರೆ. ಅದಕ್ಕೆ ಎಲ್ಲ ಬಿಟ್ಟು ಫಸ್ಟ್ ನನ್ನ ಕ್ಷೇತ್ರದ ಜೊತೆ ನೋಡೋಣ, ನಿಮ್ಮ ಪಾದಗಳಿಗೆ ನಮಸ್ಕಾರ ಹೇಳೋಣ, ನಿಮ್ಮ ಆಶೀರ್ವಾದನ ಪಡೋಣ, ನಿಮ್ಮ ಕೈಯನ್ನು ಬಲಪಡಿಸೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ತಾವೆಲ್ಲ ವ್ಯವಸಾಯ ಬಿಡಕ್ ಹೋಗ್ಬೇಡಿ, ನಿಮ್ಮ ಜಮೀನು ಮಾರ್ಕೊಳಕ್ ಹೋಗ್ಬೇಡಿ, ಆಯ್ತಾ? ಸಿರಿಕಲ್ಚರ್ ಮಾಡಿ, ಹಾರ್ಟಿಕಲ್ಚರ್ ಮಾಡಿ, ಫ್ಲಾರಿಕಲ್ಚರ್ ಮಾಡಿ, ವ್ಯವಸಾಯ ಉಳಿಸ್ಕೊಳ್ಳಿ, ಜಮೀನು ಉಳಿಸ್ಕೊಳ್ಳಿ. ಜಮೀನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ ತಕ್ಷಣ ಏನಾಯ್ತು, ಜಮೀನೆಲ್ಲ ಗಗನಕ್ಕೆ ಕೊಂಡೋಯ್ತು.
ಆದಾಯ ಎಲ್ಲ ಖಾತೆ ಬಂದ್ಬಿಡ್ತು, ತಲೆ ಕೆಳಗಿರ್ಬೇಕು. ದಯವಿಟ್ಟು ಈ ರೀತಿ ತಾವೆಲ್ಲ ಸೇರಿ ಮಾಡ್ಬೇಕು. ಮುಂದಕ್ಕೆ ಕನಕಪುರದಲ್ಲಿ ಒಬ್ಬ ಪ್ರತ್ಯೇಕವಾದಂತ ಅಧಿಕಾರಿನ ನಾನು ಇಡ್ತೀನಿ. ನಿಮ್ದು ಏನೇನು ಅರ್ಜೆಂಟ್ ಇದೆ ಅಂತ ಕೊಡಿ. ಅವ್ರು ನನಗೆ ಬೆಂಗಳೂರಲ್ಲಿ ಪಟ್ಟಿ ಕೊಡ್ತೇನೆ. ಅದನ್ನೆಲ್ಲ ನೋಡ್ಬಿಟ್ಟು ನಾನೇ ಯಾರ್ಯಾರಿಗೆ ಏನೇನು ಸಹಾಯ ಮಾಡ್ಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ತೀರ್ಮಾನ ಮಾಡ್ತಾರೆ. ಇಲ್ಲಿ ಒಬ್ಬ KS ಆಫೀಸರ್, ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ ನ ಇಲ್ಲಿ ನಮ್ಮ ಕಚೇರಿಯಲ್ಲಿ ಇಟ್ಟಿರ್ತೀನಿ. ಏನೇ ಇದ್ರು ಇಲ್ಲಿ ಬಂದು ಅರ್ಜಿ ಕೊಟ್ರೆ ಅಲ್ಲೂ ಒಂದು ಆಫೀಸ್ ಇಟ್ಟಿರ್ತೀನಿ. ಇಲ್ಲಿ ಬಂದು ಅರ್ಜಿ ಕೊಟ್ರೆ ಇಲ್ಲಿ ಬಂದವರು ಅಲ್ಲಿ ಬಂದು ಅರ್ಜಿ ಕೊಟ್ರೆ ಎಲ್ಲರೂ ಕೂಡ ಆ ಬಗೆಯ ಸಮಸ್ಯೆನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಮತ್ತೆ ನನ್ನ ಕೋಟಿ ನಮಸ್ಕಾರಗಳು ತಿಳಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.